ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನೋಡಿ, ನನ್ನ ಹಿಂದೆ ಒಂದು ಮರ ಕಾಣ್ತುಂಟು ನಿಮಗೆ. ನೋಡಿ, ಅದರಲ್ಲಿ ಒಂದು ಮೊಜೆಂಟಿ ಜೇನು ಅಂದರೆ ಸ್ಟಿಂಗ್ಲೆಸ್ ಹರಿಬಿ ಅಂತ ಹೇಳ್ತಾರೆ, ಅದರದ್ದೊಂದು ಕುಟುಂಬ ಉಂಟು. ಇವತ್ತು ನಾನು ಅದನ್ನು ತೆಗಿಲಿಕ್ಕೆ ಹೋಗ್ತಿದ್ದೇನೆ. ಇದರಲ್ಲಿ ಎಷ್ಟು ಜೇನು ಸಿಗ್ತದೆ ಅಂತ ನೋಡುವ. ಅಂದರೆ ತುಂಬ ಸಿಗಲಿಕ್ಕಿಲ್ಲ, ಯಾಕೆಂದರೆ ಮೊಜೆಂಟಿ ಜೇನು ಅಂದರೆ ಸ್ವಲ್ಪನೇ ಜೇನು ಮಾಡುವಂಥದ್ದು. ಮತ್ತು ಅದು ಸಿಗೋದು ತುಂಬ ರೇರ್, ಮತ್ತು ಅದಕ್ಕೆ ತುಂಬ ಕಾಸ್ಟ್ಲಿ ಇರ್ತದೆ. ಮತ್ತು ಅದನ್ನು ಬೇರೆ ಬಾಕ್ಸಿಗೆ ಸಹ ಶಿಫ್ಟ್ ಮಾಡ್ತಿದ್ದೇನೆ. ಲಾಸ್ಟ್ ತನಕ ನೋಡಿ, ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಉಂಟು. ನೋಡಿ ಫ್ರೆಂಡ್ಸ್, ಈಗ ನಾನು ಆ ಮೊಜೆಂಟಿ ಜೇನಿನ ಕುಟುಂಬವನ್ನು ಕಡಿದು ಮನೆಗೆ ತಂದಾಯಿತು. ಇನ್ನು ನೆಕ್ಸ್ಟ್ ಸ್ಟೆಪ್ ಎಂತ ಅಂದರೆ, ಅದನ್ನು ಕೂತ್ಕೊಳ್ಳಿಸಲಿಕ್ಕೆ ಒಂದು ಪೆಟ್ಟಿಗೆ ಮಾಡಬೇಕಾಗ್ತದೆ. ಪೆಟ್ಟಿಗೆ ಅಂದರೆ ನೀವು ಮರವನ್ನು ಮಿಲ್ಲಿಗೆ ಕೊಟ್ಟು ಮಾಡಿಸುವ ಅಗತ್ಯ ಇಲ್ಲವೇ ಇಲ್ಲ. ಕೆಲವರು ಅವರವರದೇ ಸ್ಟೈಲಲ್ಲಿ ಬೇರೆ ಬೇರೆ ಟೈಪಲ್ಲಿ ಮಾಡ್ತಾರೆ. ಕೆಲವರು ಮಡಿಕೆಯನ್ನು ಯೂಸ್ ಮಾಡಿಕೊಂಡು ಮಾಡ್ತಾರೆ, ಇನ್ನು ಕೆಲವರು ಮರದ ತುಂಡನ್ನು ಯೂಸ್ ಮಾಡಿಕೊಂಡು ಅದನ್ನು ಹೋಲ್ ಮಾಡಿ ಮಾಡ್ತಾರೆ, ಮತ್ತು ಇನ್ನು ಕೆಲವರು ತೆಂಗಿನ ಮರದ ಪೀಸನ್ನು ಯೂಸ್ ಮಾಡಿಕೊಂಡು ಮಾಡ್ತಾರೆ. ಹಾಗೆ ನಾನು ಕೂಡ ಅಡಿಕೆ ಮರವನ್ನು ಯೂಸ್ ಮಾಡಿಕೊಂಡು ಕೂತ್ಕೊಳ್ಳಿಸಿದರೆ ಹೇಗೆ ಅಂತ ಒಂದು ಯೋಚನೆ ಮಾಡಿದ್ದೇನೆ. ನನ್ನ ಕುಟುಂಬ ಸ್ವಲ್ಪ ದೊಡ್ಡದುಂಟು, ಅಂದರೆ ಆಗೆಲ್ಲೂ ಸ್ವಲ್ಪ ದೊಡ್ಡದುಂಟು, ಅದರಲ್ಲಿ ಫುಲ್ ಉಂಟು. ಹಾಗಾಗಿ ನಾನೊಂದು ಸ್ವಲ್ಪ ಉದ್ದದ ಅಡಿಕೆ ಮರದ ಪೀಸನ್ನು ತಗೊಂಡು ಹೋಗ್ತಿದ್ದೇನೆ. ಅಡಿಕೆ ಮರದ ಪೀಸನ್ನು ತಗೊಂಡು ಹೋಗಿ ಸತ್ತ ಅಡಿಕೆ ಮರ ಆಗಬೇಕು, ಮತ್ತು ಅದರ ತಿರುಳನ್ನು ತೆಗಿಬೇಕು. ಕ್ಲೀನ್ ಮಾಡಿ ಅದರಲ್ಲಿ ಕೂತ್ಕೊಳ್ಳಿಸ್ಲಿಕ್ಕೆ ಆಗ್ತದೆ. ಲಾಸ್ಟ್ ತನಕ ನೋಡಿ ಹೇಗೆ ನಾನು ಕೂತ್ಕೊಳ್ಳಿಸೋದು ಮತ್ತು ಜೇನು ಎಷ್ಟು ಸಿಕ್ಕಿದೆಲ್ಲ ನಿಮಗೆ ಗೊತ್ತಾಗ್ತದೆ. ಮತ್ತು ಇದನ್ನು ನಾನು ಪಾರ್ಟ್ 1 ಪಾರ್ಟ್ 2 ಹಾಗೆ ಅಪ್ಲೋಡ್ ಮಾಡ್ತಿದ್ದೇನೆ, ಯಾಕೆಂದರೆ ವಿಡಿಯೋ ಸ್ವಲ್ಪ ಲಾಂಗ್ ಉಂಟು. ಹಾಗಾಗಿ ಪಾರ್ಟ್ 1 ಪಾರ್ಟ್ 2 ಹಾಗೆ ಅಪ್ಲೋಡ್ ಮಾಡ್ತಿದ್ದೇನೆ. ನಿಮಗೆ ನನ್ನ ಪಾರ್ಟ್ 2 ವಿಡಿಯೋ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಆಗ್ಬೋದು. ನೋಡಿ ಫ್ರೆಂಡ್ಸ್, ನಾನೇ ಇಲ್ಲಿ ಒಂದು ಅಡಿಕೆ ಮರ ಕಾಣ್ತುಂಟಲ್ಲ ನಿಮಗೆ. ಈ ಅಡಿಕೆ ಮರವನ್ನು ಚೂಸ್ ಮಾಡಿದ್ದೇನೆ. ಇಲ್ಲಿ ನೋಡಿ, ಇದೊಂದು ಅದರದ್ದೇ ಪೀಸ್. ಅದರಲ್ಲಿ ನೋಡಿ ತಿರುಳು ಎಷ್ಟು ಉಂಟಂದು, ಆ ಕಪ್ಪಾದ ಜಾಗ ಆದಷ್ಟು ತಿರುಳು ಉಂಟು. ಹಾಗಾಗಿ ಅಷ್ಟು ಗ್ಯಾಪ್ ಇರ್ತದೆ ಅದರಲ್ಲಿ. ಅದು ಸ್ವಲ್ಪ ಜಾಸ್ತಿ ಉಂಟಲ್ಲ ಜಾಗ, ಹಾಗಾಗಿ ಅವರಿಗೆ ಜೇನು ಮಾಡಲಿಕ್ಕೆ ಮತ್ತು ಮೊಟ್ಟೆ ಇಡಲಿಕ್ಕೆಲ್ಲ ಸ್ವಲ್ಪ ಜಾಗ ಸರಿ ಆಗ್ತದೆ. ಹಾಗಾಗಿ ಇದನ್ನು ಚೂಸ್ ಮಾಡಿಕೊಂಡಿದ್ದೇನೆ. ಇನ್ನಿದನ್ನು ಬೇಕಾದಷ್ಟು ಉದ್ದಕ್ಕೆ ಕಟ್ ಮಾಡಿ ಮತ್ತು ಅದನ್ನು ತಿರುಳನ್ನೆಲ್ಲ ಕ್ಲೀನ್ ಮಾಡಬೇಕಾಗ್ತದೆ. ನೋಡಿ, ಇಷ್ಟು ಉದ್ದಕ್ಕೆ ಕಟ್ ಮಾಡಿಕೊಂಡಿದ್ದೇನೆ ನಾನು. ನೋಡಿ ಫ್ರೆಂಡ್ಸ್, ಇದನ್ನು ಫುಲ್ ಕ್ಲೀನ್ ಮಾಡಬೇಕು. ನೋಡಿ, ಇಲ್ಲಿ ನೋಡಿ, ಇದು ನೋಡಿ ಹೇಗುಂಟು ನೋಡಿ. ಇದರಲ್ಲಿ ಇಷ್ಟು ತಿರುಳು ಉಂಟು ನೋಡಿ, ಇದೆಲ್ಲ ವೇಸ್ಟ್ ಇದರದ್ದು. ಇದನ್ನೆಲ್ಲ ತೆಗೆದು ಈ ರೀತಿ ಮಾಡಬೇಕು. ನೋಡಿ, ಇದರಲ್ಲಿ ಫುಲ್ ಕ್ಲೀನ್ ಆಯ್ತು. ಈಗ ಇದರಲ್ಲಿ ಕೂತ್ಕೊಳ್ಳಿಕ್ಕೆ ಅವರಿಗೆ ಬೇಕಾದಷ್ಟು ಜಾಗ ಉಂಟು. ಇದನ್ನು ಕ್ಲೀನ್ ಮಾಡಬೇಕಾದ್ರೆ ನೀವು ಎಲ್ಲ ಫುಲ್ ಹೋಗಿದೆ ಅಂತ ನೋಡಿಕೊಳ್ಬೇಕು. ನೋಡಿ, ಈ ರೀತಿ ಕ್ಲೀನ್ ಮಾಡಿದರೆ ಆಯಿತು, ಹೋಗ್ತದೆ ಬೇಗ. ಈಗ ನೋಡಿ, ಇಲ್ಲಿ 2 ಫುಲ್ ಕ್ಲೀನ್ ಆಗಿದೆ. ಈಗ ಕ್ಲೀನ್ ಆದಮೇಲೆ ನಾನು 2 ಗೆರಟೆ ತಗೊಂಡಿದ್ದೇನೆ, ಅಂದರೆ ತೆಂಗಿನಕಾಯಿಯ ಚಿಪ್ಪಿ 2 ತಗೊಂಡಿದ್ದೇನೆ. ಇದು ಯಾಕೆ ಅಂದರೆ, ಇಲ್ಲಿ 2 ಸೈಡಲ್ಲಿ ಹೋಲ್ ಇರೋದನ್ನು ಮುಚ್ಚಲಿಕ್ಕೆ ಈ 2 ಯೂಸ್ ಮಾಡ್ತೇನೆ ನಾನು. ಹೇಗೆ ಅಂತ ನೋಡಿ. ಅಂದರೆ ಇದು ಈಗ ಹಾಕಲಿಕ್ಕಲ್ಲ, ಈಗ ಫಸ್ಟಿಗೆ ನಾನು ಕ್ಲೋಸ್ ಮಾಡೋದಿಲ್ಲ ನಾನು, ಯಾಕೆಂದರೆ ಜೇನು ಹುಳಗಳನ್ನು ಇದರಲ್ಲಿ ಮೊಟ್ಟೆಗಳನ್ನೆಲ್ಲ ಇದರಲ್ಲಿ ಹಾಕಿ ಬಿಡಬೇಕು ಮೊದಲು, ಮತ್ತೆ ಅದಾದಮೇಲೆ ಕ್ಲೋಸ್ ಮಾಡೋದು. ಈ ರೀತಿ ನೋಡಿ, ಈ ರೀತಿ ಹೋಲ್ ಉಂಟಲ್ಲ ಇದರಲ್ಲಿ, ಇದಕ್ಕೆ ಈ ರೀತಿ ಇದನ್ನು ಮುಚ್ಚಿಬಿಡೋದು. ನೋಡಿ, ಕ್ಲೋಸ್ ಆಯಿತು. ಈಗ 2 ಸೈಡು ಈ ರೀತಿ ಕ್ಲೋಸ್ ಮಾಡಿದರೆ ಮತ್ತು ಅವರು ಬೇಕಾದಲ್ಲಿ ಜಾಗ ಹುಡುಕಿಕೊಂಡು ಅವರು ಬೇಕಾದಲ್ಲಿ ಅವರಿಗೆ ಎಂಟ್ರೆನ್ಸ್ ಮಾಡಿಕೊಳ್ತಾರೆ.